ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣ ಫರ್ನಾಂಡಿಸ್. ಇವತ್ತಿನ ವಿಡಿಯೋ ಒಳ್ಳೆ ಹೊರಗೆ ಮಳೆ ಬರ್ತಾ ಇದೆ, ಮಕ್ಕಳಿಗೆ ಶಾಲೆಗೆ ರಜೆ. ಅದರಿಂದ ಸಾಯಂಕಾಲ ಸ್ನ್ಯಾಕ್ಸಿಗೆ ಏನು ಮಾಡುವ ಅಂತ ಯೋಚಿಸುವಾಗ ಗೋಳಿ ಬಜ್ಜಿ ಮಾಡುವ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಈಗ ಬಿಸಿ ಬಿಸಿ ಗೋಳಿ ಬಜ್ಜಿಯನ್ನು ಮಾಡ್ತಾಯಿದ್ದೇನೆ. ಗೋಳಿ ಬಜ್ಜಿಯ ರೆಸಿಪಿಯನ್ನು ಇವತ್ತು ನೋಡುವ. ಒಂದು ಗ್ಲಾಸ್ ಬೌಲ್ ತಗೊಂಡಿದ್ದೇನೆ. ಅದರಲ್ಲಿ 1.5 ಕಪ್ಪಿನಷ್ಟು ಮೈದಾ ಹಾಕ್ತಾಯಿದ್ದೇನೆ. ಅದರ ನಂತರ 1 ಕಪ್ಪು ಮೊಸರು ಹಾಕ್ತಾಯಿದ್ದೇನೆ. ಮತ್ತು 1/4 ಟೇಬಲ್ ಸ್ಪೂನು ಸೋಡಾ ಪುಡಿ ಮತ್ತು ಸ್ವಲ್ಪ ಇಂಗ ಹಾಕ್ತಾಯಿದ್ದೇನೆ. ಅದರ ನಂತರ 3/4 ಟೇಬಲ್ ಸ್ಪೂನ್ ಉಪ್ಪು. ಇದೆಲ್ಲ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಇದೇ ಮೊಸರಲ್ಲೇ ಮಿಕ್ಸ್ ಮಾಡಲಿಕ್ಕೆ ಸಾಕಾದರೆ ಅದೇ ಸಾಕು, ಬೇಕಾದರೆ ನಿಮಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು. ನೀರು ಆ್ಯಡ್ ಮಾಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಸಾಫ್ಟ್ ಬರಬೇಕು ನೋಡಿ. ಹೀಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಅದರ ನಂತರ 1 ಮೆಣಸು ಕಟ್ ಮಾಡಿದ್ದೇನೆ, ಸ್ವಲ್ಪ ಶುಂಠಿ ಮತ್ತು ಕರಿಬೇವಿನ ಸೊಪ್ಪು, ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ತಗೊಂಡಿದ್ದೇನೆ. ಅದನ್ನೆಲ್ಲವನ್ನು ನಾನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ನಂತರ 3 ಗಂಟೆ ಹೊತ್ತು ಇದನ್ನು ನಾನು ರೆಸ್ಟ್ ಮಾಡಲಿಕ್ಕೆ ಇಡ್ತಾಯಿದ್ದೇನೆ. ನೋಡಿ, ಒಳ್ಳೆಯಾಗಿ ಮಿಕ್ಸ್ ಆಗಿ ಒಳ್ಳೆ ಸಾಫ್ಟ್ ಆಗಿದೆ. ಇನ್ನೀಗ ನಾವು ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡುವ. ಇದೀಗ 3 ಗಂಟೆ ನಂತರ ನಾನೀಗ ಪುನಃ ಇನ್ನೊಂದು ಸಾರಿ ತೆಗೆದು ಒಳ್ಳೆ ಮಾಡಿ ಇದನ್ನೊಂದು ಸಾರಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಒಳ್ಳೆ ಮಾಡಿ ಸ್ವಲ್ಪ ಉಬ್ಬಿ ಬಂದಿದೆ ಹಿಟ್ಟೆಲ್ಲ. ಈಗ ಹಿಟ್ಟು ರೆಡಿಯಾಗಿದೆ. ನಾನು ಎಣ್ಣೆ ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೇನೆ. ಎಣ್ಣೆ ಈಗ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾದ ನಂತರ ನಾವು ಕೈಯಲ್ಲೇ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದು ಹೀಗೆ ಹಾಕಬೇಕು. ಅದು ಒಳ್ಳೆ ರೌಂಡ್ ಶೇಪಲ್ಲಿ ಬರುತ್ತೆ. ನಾವು ಯಾವ ರೀತಿ ಅದು ಹಿಟ್ಟು ಹಾಕುವಾಗ ಬೀಳುತ್ತೆ ಆ ಶೇಪಲ್ಲಿ ಬರುತ್ತೆ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆಯಾಗಿ ಹೋಟೆಲ್ ಥರ ರೌಂಡ್ ಶೇಪ್ ಬರಬೇಕಂತಿಲ್ಲ. ನಮಗೆ ಯಾವ ಶೇಪ್ ಬರುತ್ತೆ ನೋ ಪ್ರಾಬ್ಲಮ್. ಬಟ್ ತಿನ್ನಲಿಕ್ಕೆ ಟೇಸ್ಟ್ ಆದರೆ ಆಯಿತು, ಅದು ಇಂಪಾರ್ಟೆಂಟ್. ಅದರಿಂದ ಒಳ್ಳೆ ಮಾಡಿ ಉಬ್ಬಿ ಬಂದು ಚೆನ್ನಾಗಿ ಬಂದಿದೆ ನೋಡಿ. ಒಳ್ಳೆ ಶೇಪ್ ಬಂದಿದೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ನಾವು ಹೀಗೆ ಪಲ್ಟಿ ಮಾಡಿ ಕೊಡಬೇಕು ನೋಡಿ. ಒಳ್ಳೆ ಕಲ್ಲರ್ ಬಂದಿದೆ. ಇನ್ನೀಗ ನಾನು ತೆಗಿತಾ ಇದ್ದೇನೆ ನೋಡಿ. ನಮ್ಮ ಗೋಳಿ ಬಜ್ಜಿ ಈಗ ರೆಡಿಯಾಗಿದೆ. ಬಿಸಿ ಬಿಸಿ ಗೋಳಿ ಬಜ್ಜಿ ಬಿಸಿ ಬಿಸಿ ಚಹಾ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇದೆ. ಮಕ್ಕಳು, ಅತ್ತೆ, ಗಂಡ ಎಲ್ಲರಿಗೆ ತುಂಬ ಖುಷಿಯಾಯಿತು ನೋಡಿ. ಒಳ್ಳೆ ಗೋಳಿ ಬಜ್ಜಿ ನೋಡಿ, ಒಳಗೆ ಕೂಡ ಒಳ್ಳೆ ಸಾಫ್ಟಾಗಿ ಬಂದಿದೆ. ಒಳ್ಳೆ ಪರ್ಫೆಕ್ಟಾದ ಗೋಳಿ ಬಜ್ಜಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.